ನಂದಿನಿ ಮಳಿಗೆಗಳಿಗೆ ಅವಕಾಶ ನೀಡುವಂತೆ ಮೆಟ್ರೋ ಎಂಡಿ ಮಹೇಶ್ವರ್ ರಾವ್ಗೆ ಡಿಕೆ ಸುರೇಶ್ ಪತ್ರ ಬರೆದಿದ್ದಾರೆ. ಹೌದು, ಮೆಟ್ರೋದಲ್ಲಿ ನಂದಿನಿ ಮಳಿಗೆಗಳಿಗೆ ಅವಕಾಶ ನೀಡುವಂತೆ ಪತ್ರ ಬರೆಯಲಾಗಿದೆ. ಡಿಕೆ ಸುರೇಶ್ ರಿಂದ ಮೆಟ್ರೋ ಎಂಡಿ ಮಹೇಶ್ವರ್ ರಾವ್ಗೆ ಪತ್ರ ಬರೆಯಲಾಗಿದೆ. ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿ ಮಳಿಗೆಗೆ ಅವಕಾಶ ಕೊಡಬೇಕು ಅಂತ ಮನವಿಯನ್ನ ಮಾಡಲಾಗಿದೆ. ನಂದಿನಿ ಬ್ರ್ಯಾಂಡ್ ಅನ್ನ ಮತ್ತಷ್ಟು ವಿಸ್ತರಿಸಲು ಇದು ಸಹಕಾರಿ. ಈ ರೀತಿ ಮೆಟ್ರೋ ನಿಲ್ದಾಣಗಳಲ್ಲಿ ಅವಕಾಶ ನೀಡಿದ್ರೆ ನಂದಿನಿ ಬ್ರ್ಯಾಂಡ್ ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಇದೊಂದು ಸಹಾಯ ಆಗುತ್ತೆ. ಇನ್ನು 10x10 ಜಾಗ ಅಂದರೆ 10x10 ಜಾಗವನ್ನು ನಂದಿನಿಗೆ ಮೀಸಲಿಡುವಂತೆ ಕೋರಿಕೆಯನ್ನು ಈ ಪತ್ರದಲ್ಲಿ ಮಾಡಲಾಗಿದೆ. ಡಿಕೆ ಸುರೇಶ್ ಮನವಿ ಪತ್ರವನ್ನು ಸ್ವೀಕರಿಸಿದ್ದಾರೆ ಮೆಟ್ರೋ ಎಂಡಿ ಮಹೇಶ್ವರ್ ರಾವ್. ಸೊ ಮೆಟ್ರೋದಲ್ಲಿ ಈ ನಂದಿನಿ ಮಳಿಗೆಗಳಿಗೆ ಅವಕಾಶ ನೀಡುವಂತೆ ಪತ್ರ ನೀಡಲಾಗಿದೆ. ಹಿಂದೆ ಕೂಡ ಅಮೂಲ್ ಮಳಿಗೆಗಳಿಗೆ ಅವಕಾಶವನ್ನು ನೀಡಲಾಗಿತ್ತು, ಜೊತೆಗೆ ನಂದಿನಿ ಮಳಿಗೆಗಳಿಗೂ ಕೂಡ ಅವಕಾಶವನ್ನು ನೀಡ್ತೀವಿ ಅಂತ ಹೇಳಲಾಗಿತ್ತು. ಈಗ ಮೆಟ್ರೋದಲ್ಲಿ ನಂದಿನಿ ಮಳಿಗೆಗಳಿಗೆ ಅವಕಾಶ ನೀಡಿದರೆ ಇನ್ನು ನಂದಿನಿ ಬ್ರ್ಯಾಂಡ್ ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಇದು ಸಹಕಾರಿ ಆಗುತ್ತೆ ಅಂತ ಡಿಕೆ ಸುರೇಶ್ ಮೆಟ್ರೋ ಎಂಡಿ ಮಹೇಶ್ವರ್ ರಾವ್ಗೆ ಪತ್ರವನ್ನು ಬರೆದಿದ್ದಾರೆ. ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿ ಮಳಿಗೆಗೆ ಅವಕಾಶ ನೀಡಿ ಅಂತ ಮನವಿಯನ್ನು ಕೂಡ ಈ ಪತ್ರದಲ್ಲಿ ಮಾಡಲಾಗಿದೆ. ಡಿಕೆ ಸುರೇಶ್ ಮನವಿ ಪತ್ರವನ್ನು ಈಗ ಮಹೇಶ್ವರ್ ರಾವ್ ಕೂಡ ಸ್ವೀಕರಿಸಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಈ ಮೆಟ್ರೋದಲ್ಲಿ ಈ ನಂದಿನಿ ಮಳಿಗೆಗಳಿಗೆ ಅವಕಾಶ ನೀಡಬೇಕು ಅಂತ ಈಗ ಡಿಕೆ ಸುರೇಶ್ ರವರು ಮೆಟ್ರೋ ಎಂಡಿ ಮಹೇಶ್ವರ್ ರಾವ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ಇದರಿಂದ ನಂದಿನಿ ಬ್ರ್ಯಾಂಡ್ ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಹಿಂದೆ ಅಮೂಲ್ ಮಳಿಗೆಗೆ ಅವಕಾಶವನ್ನು ಮಾಡಿಕೊಂಡಿತ್ತು ಮೆಟ್ರೋ. ಸೊ ಬಹಳಷ್ಟು ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಅದು ಮಾತ್ರವಲ್ಲದೆ ನಂದಿನಿಯನ್ನ ಬಹಳಷ್ಟು ಉಪಯೋಗ ಮಾಡ್ಬೇಕು ಎಲ್ಲಾ ಮೆಟ್ರೋ ಸ್ಟೇಷನ್ ಅಲ್ಲಿ ಅನ್ನೋ ಆಗ್ರಹ ಕೂಡ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಿತ್ತು. ಸೊ ಹೀಗಾಗಿ ನಮ್ಮ ಮೆಟ್ರೋದಲ್ಲಿ ನಂದಿನಿ ಮಳಿಗೆಗೆ ಅವಕಾಶ ನೀಡುವಂತೆ ಡಿಕೆ ಸುರೇಶ್ ಅವರು ಪತ್ರವನ್ನ ಕೊಟ್ಟಿರುವಂತದ್ದು. ಬಹುಮೂಲ ಅಧ್ಯಕ್ಷ ಕೂಡ ಡಿಕೆ ಸುರೇಶ್. ಹೀಗಾಗಿ ಮೆಟ್ರೋ ಎಂಡಿ ಆಗಿರುವಂತಹ ಮಹೇಶ್ವರ್ ರಾವ್ಗೆ ಆ ಪತ್ರವನ್ನ ಕೊಡೋ ಮೂಲಕ ನಗರದ ಎಲ್ಲಾ ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿ ಮಳಿಗೆಗೆ ಅವಕಾಶ ಕೊಡುವಂತೆ ಮನವಿ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಇದು ನಂದಿನಿ ಬ್ರ್ಯಾಂಡ್ ಅನ್ನ ಮತ್ತಷ್ಟು ವಿಸ್ತರಿಸಲು ಇದು ಸಹಕಾರಿ ಎಂದು ಪತ್ರದಲ್ಲಿ ತಿಳಿಸಿರುವಂತದ್ದು. ಸೊ ಮೆಟ್ರೋ ನಿಲ್ದಾಣ ಏನಿದೆ, ಪ್ರತಿ ಮೆಟ್ರೋ ನಿಲ್ದಾಣಗಳಲ್ಲಿ 10x10 ಜಾಗವನ್ನ ನಂದಿನಿಗೆ ಮೀಸಲಿಡಬೇಕಂತ ಈ ಪತ್ರದಲ್ಲಿ ಒಂದು ಮೆನ್ಷನ್ ಕೂಡ ಮಾಡಿರುವಂತದ್ದು. ಸದ್ಯ ಇದು ಸಾರ್ವಜನಿಕ ವಲಯದಲ್ಲಿ ಕೂಡ ಬಹಳಷ್ಟು ಬೇಡಿಕೆ ಇರುವಂತದ್ದು. ಯಾಕಂದ್ರೆ ನಂದಿನಿ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಬ್ರು ಕೂಡ ನಂದಿನಿಯನ್ನ ಬಹಳಷ್ಟು ಜನ ಬಳಕೆ ಮಾಡ್ತಾ ಇರುವಂತದ್ದು. ಸೊ ನಮ್ಮ ಮೆಟ್ರೋ ಏನ್ ಮಾಡಿತ್ತು ಅಂದ್ರೆ 10 ಕಡೆಗಳಲ್ಲಿ ಅಮೂಲ್ಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿತ್ತು. ಸೊ ಅಮೂಲ್ ಜೊತೆಗೆ ನಂದಿನಿ ಕೂಡ ಇರ್ಬೇಕಂತ ಈಗ ಡಿಕೆ ಸುರೇಶ್ ಅವರು ಪತ್ರದ ಮೂಲಕ ಮನವಿಯನ್ನ ಸಲ್ಲಿಸಿರುವಂತದ್ದು. ಸಿಂಚನಾ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.